ಅಣ್ಣ ನಮಸ್ಕಾರ ಕಣಣ್ಣ. ನಮಸ್ಕಾರ. ಏನ್ ಬೇಕಪ್ಪ? ಅಣ್ಣ ಒಂದ್ ಕೆಲ್ಸ ಇದ್ರೆ ಕೊಡೋಣ. ಆ ಕೆಲಸನ? ಇದು ಹ್ಯಾಟು ಬ್ಯಾಗು ಮಾರೋ ಅಂಗಡಿ, ಕೆಲಸ ಮಾರಲ್ಲ. ಹೋಗಯೋ. ಯಾವನೋ ದರ್ವೇಸಿ ನನ್ ಮಗ ನನ್ 200 ರೂಪಾಯಿನ ಕಟ್ ಪ್ಯಾಕೆಟ್ ಮಾಡ್ಕೊಂಡು ನನ್ ಕೈ ಚೀಲನು ಹೊಡ್ಕೊಂಡು ಹೊಂಟೋಗ್ಬಿಟ್ಟ ಕಣಣ್ಣ. ನೀನೇ 840 ಕೇಸು, ಅವನ್ ಯಾರೋ 421 ಮಾಡಿರ್ಬೇಕು. ಇರ್ಬೇಕು ಕಣಣ್ಣ. ಈಗ ನನ್ ಜೇಬಲ್ ಒಂದ್ ಬಿಡ್ಗಾಸು ಇಲ್ಲ ಕಣಣ್ಣ. ಅಣ್ಣ ನೀನ್ ಕಾಲ್ ಹಿಡ್ಕತೀನಿ, ಒಂದ್ ಕೆಲ್ಸ ಕೊಡೋಣ ನಂಗೆ. ನಾರೇ ಕೆಲಸ ಇಲ್ದೆ ನೊಣ ಹೊಡಿತಾ ಇದೀನಿ, ಇನ್ನು ನಿನಗೆ ಬೇರೆ ಕೆಲಸ ಕೊಡ್ಬೇಕಾ? ಹೋಗಯೋ. ಅಯ್ಯಯ್ಯ ಹಂಗ ಅನ್ಬೇಡ ಕಣಣ್ಣ. ಹೋಗ್ಲಿ ಒಂದ್ 50 ರೂಪಾಯಿ ಗಿಫ್ಟ್ ಇದ್ರೆ ಕೊಡೋಣ. ನಾನು ಊರ್ಗ್ ಹೋದ್ ಕೂಡ್ಲೆ 50 ರೂಪಾಯಿನು ನಾಟಿ ಕೋಳಿನೂ ಕಳಿಸ್ಕೊಡ್ತೀನಿ, ತಿಂದು ಮಜಾ ಮಾಡು. ನಂಗ್ ನಾಟಿ ಕೋಳಿ ಕಳ್ಸ್ಕೊಡ್ತೀಯೇನು? ಯೋ ಹೋಗಯ್ಯ. ಎಲ್ಲಾರು ಭಿಕ್ಷೆ ಬೇಡಿ ಅದನ್ನ ತಗೊಂಡು ಊರಿಗೆ ಹೋಗಯ್ಯ. ನಾನು ಭಿಕ್ಷೆ ಬೇಡದ? ಹಾ. ಏಯ್ ನನ್ನನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮ ವಂಶ ರಾಜರ ವಂಶ. ದಿನಕ್ ನಮ್ಮ ಮನೇಲಿ 500 ಜನ ಊಟ ಮಾಡ್ತಾರೆ. ಬೇಕಾದ್ರೆ ನಿನ್ ವಂಶನು ಕಳ್ಸು. ನಾಯಿಗೆ ಬಿಸಾಕ್ತೀನಿ ಅನ್ನನ. ಅಯ್ಯ ನಿನ್ ನಾಳೆ ತಿರ್ಬಾಕಿ ನನ್ ಮಗನ್ ತಂದು. ನನ್ ತಿರ್ಬೋಕೆ ಅಂತೀಯಾ? ಏ ಮಹೇಶ ರಾಜೇಂದ್ರ ಬಂದ್ರ ಇಲ್ಲಿ ಊಟ ಹಾಕ್ರೋ. ಎದ್ರಕೊಂಬಿಟ್ಟ. ಬಂದ್ರೋ ಊಟ ಹಾಕ್ರೋ. ಬಂದ್ರೋ ಬೇಗ. ಅಣ್ಣ ಅಣ್ಣ ತಂದೆ ತಾಯಿ ಇಲ್ದಿರೋ ತಪ್ಲಿ ಒಂದ್ 2 ರೂಪಾಯಿ ಭಿಕ್ಷೆ ಹಾಕಣ. ಯಾವ ನೀವನು ಲೋಪರ್? ಮಾಡ್ತೀನಿ ತಡಿ ನಿನ್ಗೆ. ನನ್ನ ಏರಿಯಾಕ್ ಬಂದು ಭಿಕ್ಷೆ ಮಾಡ್ತಾ ಇದೀಯಾ? ಮಾಡ್ತೀನಿ. ಹಲೋ ಸುಪ್ರೀಂ. ತಂದೆ ಧರ್ಮ ಮಾಡ್ರಪ್ಪ, ಒಂದ್ 5 ರೂಪಾಯಿ ಇದ್ರೆ ಕಳ್ಸರ್. ಜೆಂಟಲ್ಮೆನ್ಸ್ ಗಿವ್ ಮಿ 50 rupees ಇದ್ರೆ ಕೊಡಿ. 50 rupees. ಇದಕ್ಕೆ ಪಂಚಾಯತಿ ಇದ್ದೀರಲ್ಲ. ಅಯ್ಯೋ ಚೇಂಜ್ ಬಿಡ್ರಿ. ಅಯ್ಯೋ ಸರ್, ಅಯ್ಯೋ ಬಿಡಿ ಸರ್, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಪೊಲೀಸ್ ಪೊಲೀಸ್ ಪ್ಲೀಸ್. ಅಮ್ಮ ತಿರ್ಪೆ 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 ತಿರ್ಪೆ. ಕಾಲ್ ತವಳ ಕಾಲ್ ತವಳ. ಹಾಯ್ ಬ್ರದರ್ಸ್. ಹಲೋ ಬ್ರದರ್. ಯಾವ್ದಿದು ಸರ್? ಇದ್ಯಾವ್ದೋ ರಾಜಕೀಯ ಪಕ್ಷದ ಆಫೀಸ್ ಇದ್ದಂಗೈತಲ್ಲಣ್ಣ. ಏ ಇದು ನಮ್ಮ ತಿರುಪೆ ಮಹಾಸಂಘದ ಮೀಟಿಂಗ್ ಆಫೀಸು. ಯಪ್ಪ 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 ಯಪ್ಪ, ತಿರುಪೆ ಎತ್ತವ್ರಿಗೆಲ್ಲ ಇಷ್ಟು ದೊಡ್ಡ ಆಫೀಸ್ ಐತೇನಣ್ಣ? ಹಂಗಾದ್ರೆ ನನ್ನ ಇಲ್ಲಿಗೆ ಯಾಕ್ರಣ್ಣ ಕರ್ಕೊಂಬಂದ್ರಿ? ನನ್ನ ಏರಿಯಾದಲ್ಲಿ ಕಾಲ್ದಿಲ್ದಲೆ ಭಿಕ್ಷೆ ಬೇಡಿದ್ಯ ಕಣ್ಣಣ್ಣ. ನಿನ್ನ ಬೆಂಡತಿ ಪಂಚಾಯತಿ ಮಾಡಕಣ್ಣ. ಪಂಚಾಯತಿ ಮಾಡೋಕೇನಣ್ಣ? ಹ್ಞೂ ಕಣ್ಣಣ್ಣ, ಈಗ ನಮ್ ಪ್ರೆಸ್ಟೇಟ್ ಬರ್ತಾರೆ ಕಣ್ಣಣ್ಣ. ಅವ್ರು ಬರ್ತಾ ಇದ್ದಂಗೆ ನಿಂಗ್ ಪೂಜೆ ಶುರು ಆಯ್ತದೆ ಕಣಣ್ಣ. ಇದೇನಣ್ಣ ಒಳ್ಳೆ ಟಿಪ್ ಟಾಪ್ ಆಗಿ ರಾಜನ್ ತರ ಬಂದವರು ಒಳ್ಳೆ ತಿರ್ಪೆ ತಿರ್ಕನ್ ತರ ಆಗ್ಬಿಟ್ರಲ್ಲ. ಇದು ನಮ್ ಸಂಘದ ರೂಲ್ಸ್. ಇಲ್ಲಿ ಆಫೀಸ್ ನಲ್ಲಿ ಎಲ್ಲ ಒರಿಜಿನಲ್ ಗೆಟಪ್ ಅಲ್ಲಿ ಇರ್ಬೇಕು. ಅದಕ್ಕೆ ಇವನೇನಯ್ಯ? ಎಸ್ ಸುಪ್ರೀಂ. ಏಯ್ ಪರ್ಮಿಷನ್ ಇಲ್ಲದೆ ಅವನ ಏರಿಯಾದಲ್ಲಿ ಭಿಕ್ಷೆ ಬೇಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ತಿರ್ಪೆ ಎತ್ತಕ್ಕೂ ಪರ್ಮಿಷನ್ ಬೇಕಾ? ಹ್ಞೂ ಮತ್ತೆ ನಮ್ ಸಂಘಕ್ಕೆ 10,000 ರೂಪಾಯಿ ಕಟ್ಟಿ ಲೈಫ್ ಮೆಂಬರ್ ಆಗದೆ ಇದ್ರೆ 5,000 ರೂಪಾಯಿ ಫೈನ್. ತಿರ್ಪೆ ಎತ್ತೋ 3rd ಕ್ಲಾಸ್ ಕೆಲ್ಸಕ್ಕೆ 10,000 ರೂಪಾಯಿ ಮೆಂಬರ್ಶಿಪ್ ಕೊಡ್ಬೇಕಾ? ವೆರಿ ಇನ್ಸಲ್ಟ್. ಏನು? ಏಯ್ ಕಂತ್ರಿ ಖಜ್ಜಿ ಬೀದಿ ನಾಯಿ ಹಂದಿ ನನ್ನ ಮಗನೇ, ನಮ್ಮೆದುರಿಗೆ ನಮ್ ಬಿಸ್ನೆಸ್ ನ 3rd ಕ್ಲಾಸ್ ಅಂತ ಏನು? ಏನೋ ನೋಡ್ತೀನಿ ನಾ ಕೊಡದೆ ಅವನಿಗೆ. ಅಣ್ಣ ನಿಮ್ ತಮ್ಮ ಅಂತೀನಿ, ನನ್ನ ಬಿಟ್ಬಿಡೋಣ, ಹೆಂಗೋ ಭಿಕ್ಷೆ ಬೇಡ್ಕೊತೀನಿ. ಭಿಕ್ಷೆ ಬೇಡ್ತೀಯಾ? ಜಾಡ್ಸ್ ಒದ್ ಬಿಡ್ತೀನಿ ನನ್ನ ಮಗನೇ. ಮೊದಲು 10,000 ರೂಪಾಯಿ ಕಟ್ಟಿ ಮೆಂಬರ್ ಆಗು. 10,000ನ? ನನ್ನ ಹತ್ರ ಅಷ್ಟೊಂದು ದುಡ್ಡಿದ್ದಿದ್ರೆ ನಾನ್ ಯಾಕಣ್ಣ ಹಿಂಗಿರ್ತಿದ್ದೆ? ಅಣ್ಣ ನನ್ನ ನಿನ್ ತಮ್ಮ ಅಂತ ತಿಳ್ಕೊಂಡು ಬಿಟ್ಬಿಡೋಣ. ಈ ಫಿಗರು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಓಡೋಗಿ ನನ್ನ ತಮ್ಮ ನೆನಪಿಗೆ ಬರ್ತವನೆ. ಏನ್ ಮಾಡ್ಲಿ ಡಾರ್ಲಿಂಗ್?
ಡಾರ್ಲಿಂಗು ಹೆಂಗಿದ್ರು ಮೀಟಿಂಗ್ ನಲ್ಲಿ ಎಲ್ಲ ಸೇರವ್ರೆ. ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಕೇಳಿ ತೀರ್ಮಾನ ಮಾಡೋಣ. ಮಿಸ್ಟರ್ ಸುಪ್ರೀಂ, Yes. ask Munia to give some ideas. Yes. Okay. Sit down, please. Munia, what is your idea? My idea what ಅಂದ್ರೆ ನೀನು ನಮ್ ಚಿಕ್ಕಪ್ಪನ ಮಗನ್ ತರನೇ ಕಾಣಿಸ್ತಾ ಇದೀಯಾ. ದೊಡ್ಡ ಮನ್ಸ್ ಮಾಡಿ ಈ ನಿನ್ ದೊಡ್ಡಪ್ಪನ ಮಗನ್ನ ಬಚಾವ್ ಮಾಡ್ಬಿಡು. ಸುಪ್ರೀಂ, ಇವನು ಚಿಕ್ಕಪ್ಪನ ಮಗ ಅಂತ ಕರೆದ್ಬಿಟ್ಟು ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟವ್ನೆ. ತಮ್ಮ, ಇವನ್ಗೋಸ್ಕರ ನಾನೇ ದುಡ್ಡು ಕಟ್ತೀನಿ. ಯಾವ್ದಾರು ಬೋನಸ್ ಏರಿಯಾ ಅಲರ್ಟ್ ಮಾಡ್ಬಿಡಿ. ಮಾಡ್ಬಿಡೋಣ. ನೋಡು, ಬೋನಸ್ ಏರಿಯಾನ ನಾನು ಈಗಲೇ ಅಲರ್ಟ್ ಮಾಡಕ್ ಆಗಲ್ಲ. ಸೀನಿಯಾರಿಟಿ ಬಂದ್ಮೇಲೆ ನಾನೇ ಮಾಡ್ತೀನಿ. ಈಗ ಸದ್ಯ ಸಣ್ಣ ಪುಟ್ಟ ಪಾರ್ಕ್ ಅಲರ್ಟ್ ಮಾಡ್ತೀನಿ. ಕಾರ್ಡ್ ಇಲ್ಲದೆ ಭಿಕ್ಷೆ ಬೇಡಿದಕ್ಕೆ ಪೆನಾಲ್ಟಿ ಡೈಲಿ ಕಲೆಕ್ಷನ್ ನಾನೇ ಮಾಡ್ತೀನಿ. ಓಕೆ ಮುನಿಯಾ, ನಮ್ಮ ರೂಲ್ಸ್ ಅನ್ನ ಕರೆಕ್ಟಾಗಿ ಫಾಲೋ ಮಾಡು. Yes, Supreme. Tata brother. ತಮ್ಮ, ನೀನ್ ನನ್ ಪಾಲ್ಗೆ ದೇವ್ರಿದ್ದಂಗ್ ಕಣಪ್ಪ. ಹಲೋ, ಯಾರ್ ಮಾತಾಡೋದು? ಅಯ್ಯಯ್ಯೋ, 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 ನಿನ್ ಮಕ್ಕಳಲ್ಲ, ನೀನ್ ಇಟ್ಬಿಟ್ಟೆಗ? ಅಯ್ಯಯ್ಯೋ, ಇದ್ಯಾಕಲ್ಲ ಹಿಂಗ್ ಹೊಡಿತಾ ಇದೀಯಾ? ಏಯ್, ಕೈ ಕಾಲ್ ನೆಟ್ಕಿದ್ರೆ ಯಾರನ್ನ ಭಿಕ್ಷೆ ಹಾಕ್ತಾರೆ? ಅದಕ್ಕೆ ಇವತ್ಲಿಂದ ನೀನು ಕುಂಟುಮಾದ. ಅಮ್ಮ ತಾಯೇ, ಕಣ್ಣಿಲ್ದು ಕುಂಟನಮ್ಮ, ಕಾಲಿಲ್ದು ಕುಂಟನಪ್ಪ. ಒಂದ್ 5 ರೂಪಾಯಿ ಇದ್ರೆ ಕೊಡಿ ಸರ್. ಅಮ್ಮ ತಾಯಿ, ಸರ್ ಒಂದ್ 5 ರೂಪಾಯಿ ಕೊಡಿ ಸರ್. ಸರ್ ಹೋಗಯ್ಯೋ. ಹೋಗಲ್ಲ. ಅಮ್ಮ ತಾಯೇ, ಸರ್ ಭಿಕ್ಷೆ ಹಾಕಿ ಸರ್. ಹಾಕಿ ಸರ್. ಚಿಲ್ಡ್ರನ್ ಇಲ್ವಲ್ಲ? ಚಿಲ್ಡ್ರೆ ಅಲ್ವಾ? ಎಷ್ಟು ಬೇಕು ಸರ್? 500 ರೂಪಾಯಿ, 1000 ರೂಪಾಯಿಗ? ಕಳ್ಳನ್ ಮಕ್ಳ, ಭಿಕ್ಷೆ ಬೇಡೋಗ್ರಿ. ಸರ್ ಭಿಕ್ಷೆ. ಬೆಳಿಗ್ಗೆ ಏನ್ ನನ್ ಮಕ್ಳಪ್ಪ, ಯಾವನು ಭಿಕ್ಷೆನೆ ಆಗ್ತಾ ಇಲ್ವಲ್ಲ, ಎಲ್ಲ ಒಡೆಯಕ್ಕೆ ಬರ್ತಾರೆ. ಅಮ್ಮ ತಾಯೇ, ಸರ್ ಭಿಕ್ಷೆ ಹಾಕಿ ಸರ್. ಹಾಕಿ ಸರ್. ಏನ್ಲಾ ಮಾದ? ನೀನಾ? ಸರಿಯಾಗಿ ಭಿಕ್ಷೆ ಬೇಡ್ತಾ ಇದ್ಯಾ? ಅಯ್ಯೋ, ಏನ್ ಬೇಡೋದೋ ಏನೋ. ಹೋಗಿ ಕಿತ್ತೋದ್ ಏರಿಯಾಗ ಹಾಕಿಸ್ಬಿಟ್ಟಿದ್ಯಲ್ಲಯ್ಯ. ಅಣ್ಣಮ್ಮನ್ ದೇವಸ್ಥಾನದ ಹತ್ರನೋ, ಆನಂದರಾವ್ ಸರ್ಕಲ್ ಹತ್ರನೋ, ಅಟ್ಲೀಸ್ಟ್ ಕಳಾಸ್ಪಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಆದ್ರೂ ನನ್ನನ್ನ ಹಾಕಿಸ್ಬಿಡ್ಬಾರ್ದಾಗಿತ್ತೇನಯ್ಯ. ಆ ಏರಿಯಾ ಎಲ್ಲ ಸಿಗ್ಬೇಕು ಅಂದ್ರೆ ಬೇಜಾನ್ ಇನ್ಫ್ಲುಯೆನ್ಸ್ ಬೇಕು ಗೊತ್ತಾ? ಮೊದಲು ಈ ಏರಿಯಾಲಿ ಚೆನ್ನಾಗಿ ಭಿಕ್ಷೆ ಬೇಡಿ ಸಂಪಾದನೆ ಮಾಡು. ಆಮೇಲೆ ಬೇಕಾದ್ರೆ ಆ ಏರಿಯಾ ರೆಕಮೆಂಡ್ ಮಾಡ್ತೀನಿ. ಹಂಗಂತೀಯ? ಓಕೆ ಬಾಯ್, ಸಿ ಯು. ಅಯ್ಯೋ, ಏನ್ ಸಿಯದ ಏನ? ಬೆಳಿಗ್ಗೆಯಿಂದ ಒಂದ್ ನಯ ಪೈಸೆನು ಸೀತಾ ಇಲ್ವಲ್ಲ. ಅಮ್ಮ ತಾಯೇ, ಬೇಗ ಮನೆಗೆ ಹೋಗೋಣ. ಯಾಕೆ? ನಮ್ಮಮ್ಮ ಕಾಯ್ತಿರ್ತಾರೆ. ಅಯ್ಯೋ, ಕಾಯ್ತಾ ಇರ್ಲಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಕಣನು. ನೀವು ಮುಂದುವರ್ಸಿ. 5 ರೂಪಾಯಿ ಹಾಕ್ಬಿಟ್ಟು ಅದೇ ಮೂಡ್ನಲ್ಲಿ ಮುಂದುವರ್ಸಿ. ಲವರ್ಸ್ ಲವ್ ಮಾಡ್ತಾ ಇದ್ರೆ ಮಧ್ಯೆ ಬಂದು ಭಿಕ್ಷೆ ಬೇಡ್ತಿಯಲ್ಲೋ, ನಾಚಿಕೆ ಆಗಲ್ಲ ನಿನ್ಗೆ? ಹಲೋ, ನಾನೇನ್ ಮಾಡಬಾರ್ದು ಕೆಲಸ ಮಾಡ್ಲಿಲ್ವಲ್ಲಣ್ಣ. ರಾಜಕಾರಣಿಗಳು ಜನಗಳ ಹತ್ರ ಓಟ್ ಕೇಳೋದು ಭಿಕ್ಷೆ ಅಲ್ವಾ? ಅಷ್ಟೇ ಯಾಕೆ, ನಿಮ್ಮಂತ ಹುಡುಗರು ಇಂಥ ಜಾಗದಲ್ಲಿ ಇಂಥ ಹುಡುಗಿರ ಹತ್ರ ಮುತ್ಕೊಡು ಅಂತ ಕೇಳೋದು ಭಿಕ್ಷೆ ಅಲ್ವಾ? ಹಂಗೆಯ. ಸಾಕು, ನೀನ್ ಹೀಗೆ ಬಿಟ್ರೆ ಇನ್ನೂ ಏನೇನೋ ಭಿಕ್ಷೆ ಅಂದ್ಬಿಡ್ತೀಯ. 5 ರೂಪಾಯಿ ಏನು, 10 ರೂಪಾಯಿ ಕೊಡ್ತೀನಿ. ಈ ಕಡೆ ಯಾರು ಬರ್ದೇ ಇರೋ ಹಾಗೆ ನೋಡ್ಕೊ. ಅಯ್ಯಯ್ಯೋ, ಈ ಕಡೆ ಒಂದ್ ನೊಣ ಕೂಡ ನುಸುಳ್ಬಾರ್ದು ಸರ್. ಹಂಗ್ ನೋಡ್ಕೊತೀನಿ. ನೀವು ಮುಂದುವರ್ಸಿ. ಟಬ್ಗಳಮ್ಮ, ಟಬ್ಗ. ಟಬ್ಗ. ಅವನ್ ನನ್ನ ಭಿಕ್ಷಕನ್ ಮಾಡ್ದ, ಇವ್ರು ನನ್ನ ಪಿಪ್ ಕೆಲಸ ಮಾಡಿಸ್ತಾವ್ರೆ. ಅಯ್ಯೋ, ಈ ನನ್ ಮಗನ್ ಎಷ್ಟು ಭಿಕ್ಷೆ ಬೇಡಿದ್ರು ಬಂದ್ ಕಾಸೆಲ್ಲ ಆ ಪರ್ಕೆ ತಲವನು ಆ ಮುನಿಯನು ಹೊಡ್ಕತಾವ್ರೆ. ಹೆಂಗನ ಮಾಡಿ ಪ್ರೆಸಿಡೆಂಟ್ ಗಿರಿ ಬಾಂಬ್ ಬಿಟ್ಬಿಡ್ಬೇಕು. ಲೇಡೀಸ್ ಅಂಡ್ ಜೆಂಟಲ್ಮನ್, 1 ರೂಪಿ ಪ್ಲೀಸ್ ಸರ್. ಸರ್ ದಯವಿಟ್ಟು 1 ರೂಪಿ ಪ್ಲೀಸ್. ಸಿಸ್ಟರ್, ಬ್ರದರ್, 1 ರೂಪಿ ಪ್ಲೀಸ್. ಈ ನನ್ ಮಗನ್ ಎತ್ತಿ ಕಟ್ಟಿದ್ರೆ ಆ ಪ್ರೆಸಿಡೆಂಟ್ ಗಿರಿಗೆ ಬಾಂಬ್ ಬಿಕ್ಬೋದು. ನಾಟಿ ಮ್ಯಾನು, ಇದೆಲ್ಲ ಮನೇಲೆ ಕೊಡಕ್ಕಾಗಕ್ಕಿಲ್ವಾ? ಡಾರ್ಲಿಂಗು, ಎಂತ ಬ್ಯೂಟಿಫುಲ್ ಈವ್ನಿಂಗು. ನೀ ನನ್ ಜೊತೆ ಸದಾ ಹೀಗೆ ಇದ್ರೆ ಲವಿಂಗು, ಕಿಸ್ಸಿಂಗು, ಎಂಜಾಯಿಂಗು. ಆದ್ರೆ ನಮ್ ಫಾರಿನ್ ಟ್ರಿಪ್ ನೋ ಟೇಕಿಂಗು. ವೈ ಥಿಂಕಿಂಗು?
ಅದಕ್ಕೆ ನಾನು ಆಲ್ರೆಡಿ ಹಾಕಿದ್ದೀನಿ ಒಂದು ಪ್ಲಾನಿಂಗ್. ಎಷ್ಟು ಡಾರ್ಲಿಂಗ್, ನಾವಿಬ್ರು ತಿರುಪತಿ ಸಂಘದ ಅಕೌಂಟ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಗೋಯಿಂಗ್, ಅಲ್ಲಿ ಬ್ಯಾಂಕಿನಲ್ಲಿ ಹಣ ಇಡ್ತೀವಿ ಅಂತ ಹೇಳಿ 2 crores ಟೇಕಿಂಗ್, ನಾವಿಬ್ರು ಅಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲಿಂಗ್, ಇಲ್ಲಿ ಎಲ್ರು ನಮಗೋಸ್ಕರ ವೇಟಿಂಗ್, ನಾವಿಬ್ರು ಅಲ್ಲಿ ಮ್ಯಾರೇಜಿಂಗು ಹನಿಮೂನಿಂಗು ಪ್ಲಾನಿಂಗು. ಸೂಪರ್ ಪ್ಲಾನಿಂಗ್ ಡಾರ್ಲಿಂಗು. ಹಾಗಾದ್ರೆ ಇವ್ನ ಸೀಟಿಂದ ಇಳಿಸಕ್ಕೆ ತಕ್ಷಣ ಕರೆಸಲೇಬೇಕು ಒಂದು ಮೀಟಿಂಗು. ಸಾವಿರಾರು ಕೋಟಿ ನುಂಗಿರೋ ರಾಜಕಾರಣಿಗಳೇ ರಾಜೀನಾಮೆ ಕೊಡ್ತಿದ್ದಾಗ ನಾನೇ ಕೈ ಕೊಡ್ಬೇಕು ಏನು? ಆಫ್ಟರ್ ಆಲ್ ಜುಜ್ವಿ ಒಂದಿಷ್ಟು ನುಂಗಿದ್ದೀನಿ, ಅದಕ್ಕೆ ರಾಜೀನಾಮೆ ಕೊಡ್ಬೇಕಾ? ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಹಾಗಂತ ನಿನ್ನ ರಾಜೀನಾಮೆ ಕೊಡದೆ ಇದ್ರೆ ವಿ ಆರ್ ಗೋಯಿಂಗ್ ಟು ಸಸ್ಪೆಂಡ್ ಯು ಫ್ರಮ್ ಅವರ್ ಸಂಘ. ಲೇ ಜಾಕ್ಸನ್ ನನ್ನ ಮಗನೇ, ಶಿವಾಜಿನಗರ ಬಸ್ ಸ್ಟಾಂಡ್ ಫುಟ್ಪಾತ್ ಮೇಲೆ ಅಮ್ಮ ತಾಯೇ ಅನ್ನೋ ನನ್ನ ಮಗನಿಗೆ ನನ್ನ ಸಂಘ ಕರ್ತಂದು ಸೆಕ್ರೆಟರಿ ಮಾಡಿದವನೇ ನಾನು. ನನ್ನ ಮಗನೇ ನನ್ನ ಸಸ್ಪೆಂಡ್ ಮಾಡ್ತೀಯೇನೋ? ನೋಡ್ತಾ ಇರು, ನಿನ್ನನ್ನ ನಾನೇ ಸಸ್ಪೆಂಡ್ ಮಾಡ್ತೀನಿ, ಗೊತ್ತಾಯ್ತಾ? ಶಾಂತಿ ಶಾಂತಿ ಕರೆದ್ರಾ? ಲೇ ಎಲ್ಲ ನನ್ನ ಮಗನೇ, ಇವಳು ನನ್ನ ಡೌ, ಇವಳು ಯಾಕೋ ಕರಿತೀಯ? ಯೋ, ನಾನ್ ಕರ್ತಿದ್ ನಿನ್ ಶಾಂತಿನಲ್ಲಯ್ಯ. ನನಗೆ ಶಾಂತಿ ಬೇಕು ಅಂತಂದೆ, ಅಂದ್ರೆ ಈ ಮೀಟಿಂಗ್ ನಲ್ಲಿ ನನಗೆ ನೀವೆಲ್ಲ ಶಾಂತಿಯಾಗಿರ್ಬೇಕು ಅಂತಂದೆ. ನೀವೆಲ್ಲ ರಾಜಕೀಯ ಪುಡಾರಿಗಳ ಕಿತ್ತಾಡ್ತಾ ಇದ್ರೆ ಏನ್ ಪ್ರಯೋಜನ ಹೇಳಿ? ಮುಂದೆ ಏನ್ ಮಾಡ್ಬೇಕು ಅಂತ ಎಲ್ರು ಯೋಚನೆ ಮಾಡಿ ಒಂದು ಮೀಟಿಂಗ್ ಇಡಿ. ನೋ ನೋ ಮೋರ್ ಮೀಟಿಂಗ್, ವಿ ವಾಂಟ್ ಎಲೆಕ್ಷನ್. ಅದೆಲ್ಲ ಆಗಲ್ಲ, ಚುನಾವಣೆ ಬೇಕೇ ಬೇಕು. ಲೇ ತಮ್ಮ, ನಮ್ ದೇಶದಾಗ ಜನಗಳು ಎಲೆಕ್ಷನ್ ನೋಡಿ 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 ಬ್ಯಾಸತ್ ಬಿಟ್ಟವ್ರೆ. ಎಲೆಕ್ಷನ್ ಬೇಡ, ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡ್ ಬಿಡೋಣ. ನೋ ಮೋರ್ ಅಡ್ಜಸ್ಟ್ಮೆಂಟ್, ವಿ ವಾಂಟ್ ಎಲೆಕ್ಷನ್. ಹೌದು, ನಮ್ಗೆ ಎಲೆಕ್ಷನ್ ಬೇಕೇ ಬೇಕು. ಕುಂಟು ಮಾದಣ್ಣ ನಮ್ಮ ಅಭ್ಯರ್ಥಿ, ಅವನೇ ನಾವು ನಿಲ್ಸೋದು. Yes, yes. Good Madana is our candidate. Election on 28th. No more talking. This is end of the meeting. Good Madana Jai. Okay, bye. Hello. Nice meeting you. Where is Mr. Inspector? ಹೌ ಡಿಡ್ ಯು? ಯಾರ ನೀವು? ನಾವು ಯಾರ? Insult. ಏ ಮುನಿಯಾ, tell him who I am. ರೇ ಸ್ವಾಮಿ, ಇವ್ರು ಯಾರು ಅಂತ ಗೊತ್ತಾ? ಇವರೇನ್ ಪ್ರೈಮ್ ಮಿನಿಸ್ಟರಾ? ಯಾಕೆ ಆಗ್ಬಾರ್ದು? ಈ ದೇಶದಾಗೆ ಜನಗಳ ಸಪೋರ್ಟ್ ಇದ್ರೆ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದೀರಾ? ಜನರಲ್ ಸೆಕ್ರೆಟರಿ ಆಫ್ ಅಖಿಲ ಕರ್ನಾಟಕ ತಿರುಪೆ ಮಹಾಜನರ ಸಂಘ. ಏನೋ MG ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ ಗೊತ್ತಲ್ಲ? ಈ ಏರಿಯಾಗೆಲ್ಲ ಭಿಕ್ಷೆ ಬೇಡ್ಕೊಳ್ಳೋ ಕಾಂಟ್ರಾಕ್ಟ್ ಕೊಟ್ಟಿರೋದು ಇವ್ರಿಗೆ. ಟೋಟಲ್ ಬೆಂಗಳೂರು 1.5 ಲಕ್ಷ ಬೆಗ್ಗರ್ಸ್, ಆಲ್ ಓವರ್ ಕರ್ನಾಟಕ 10 lakhs ಬೆಗ್ಗರ್ಸ್. All over India 1.25 crores. ಯೋ, ಒಂದ್ ವಿಷಯ ಹೇಳ್ತಿರೋ, ಒಂದ್ ಒಳಗಡೆ ಹಾಕ್ಲು. Oh shit. Insult. Very insult. ರೀ ಸ್ವಾಮಿ, ಹಂಗೆಲ್ಲ ಮಾತಾಡ್ಬೇಡಿ. ನಮ್ ಸೆಕ್ರೆಟರಿಗೆ ಇನ್ಸಲ್ಟ್ ಆಯ್ತದೆ. ನಮ್ ಭಿಕ್ಷುಕ ಸಂಘ ಅಂದ್ರೆ ಏನು ಅಂತ ತಿಳ್ಕೊಂಡಿದೀರಾ? ಯಾವ ರಾಜಕೀಯ ಪಕ್ಷಕ್ಕೂ ಕಮ್ಮಿ ಇಲ್ಲ, ಗೊತ್ತಾ? ಅದಕ್ಕೇನೀಗ ಯಾಕೆ ಬಂದ್ರಿ? ಹಂಗ ಬನ್ನಿ ರೂಟ್ಗೆ. ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಎಲೆಕ್ಷನ್ ಇದೇ ತಿಂಗಳು 28ನೇ ತಾರೀಕು ನಡೀತದೆ. ಅದರಲ್ಲಿ ತಟ್ಟೆ ಗುರುತು ಸಿದ್ದಣ್ಣಂಗುವೆ, ಲೋಟು ಗುರುತು ಮಾದಣ್ಣಂಗುವೆ ಬೇಜಾನ್ ಫೈಟ್ ಐತೆ. ಎಲೆಕ್ಷನ್ ಒಂದ್ಮೇಲೆ ಬಡದಾಟ ಕಚ್ಚಾಟ ಇದ್ದೇ ಇರುತ್ತಲ್ಲ. ಮೊನ್ನೆ ನಾಮಿನೇಷನ್ ಫೈಲ್ ಮಾಡಕ್ ಹೋದಾಗ ಮಕ್ಕಕ್ಕೆ ಎರ್ರ ಬಿರ್ರಿ ಗುದ್ದುಬಿಟ್ಟು ಮಕ್ಕ ಹೆಂಗ್ ಹೋಗ್ಬಿಟ್ಟದೆ. ಅದಕ್ಕೆ ನೀವು ಪೊಲೀಸ್ನರಲ್ವಾ, ನಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು. ತಿರುಪೆ ಸಂಘದ ಎಲೆಕ್ಷನ್ಗೆ ಸೆಕ್ಯೂರಿಟಿ ಕೊಡ್ಬೇಕಾ? ಮತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಕೊಲೆಗಳಾಗಿ ತಲೆಗಳು ಉರುಳಿದ್ರೆ ನೀವೇ ರೆಸ್ಪಾನ್ಸಿಬಿಲಿಟಿ. ಸಾಹೇಬ್ರೆಲ್ಲ ಆಮೇಲೆ ಬನ್ನಿ. ಏನೋ ಸಾಹೇಬ್ರಿಲ್ವಾ? ಹಂಗಾರೆ ಅವ್ರ ಫೋನ್ ನಂಬರ್ ಕೊಡಿ. ಯೋ, ಸಾಹೇಬ್ರು ರೌಂಡ್ಸ್ ಹೋಗಿದ್ರೆ ಆಮೇಲೆ ಬಾವಾಗ. ಓ ಶಿಟ್. ಇನ್ಸಲ್ಟ್. ವೆರಿ ಇನ್ಸಲ್ಟ್. ಹೌದು ರೀ ಸ್ವಾಮಿ, ಈಗ ಈಗ ನಮ್ಗೆ ಸೆಕ್ಯೂರಿಟಿ ಕೊಡ್ತೀರಾ ಅಥವಾ ಹೋಮ್ ಮಿನಿಸ್ಟರ್ ಫೋನ್ ಮಾಡ್ಬೇಕಾ? ಹಲೋ, ಯಾರು? ಹೋಮ್ ಮಿನಿಸ್ಟರ್ ಇಲ್ವಾ? ನಾನು ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಸೆಕ್ರೆಟರಿ ಮಾತಾಡ್ತಾ ಇರೋದು. ಏನ ಊರಲ್ಲಿ ಇಲ್ವಾ? ಓ ಶಿಟ್. ಹಲೋ, ಸಿಎಂ ಇದ್ದಾರಾ? ಏನ ಫಾರಿನ್ಗೆ ಹೋಗಿದ್ದಾರಾ? ಓ ಶಿಟ್. ಬ್ಯಾಡ್ ಲಕ್. ನೋಡ್ರಿ, ಊರಲ್ಲಿ ಯಾರಿಲ್ಲ. ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ಮಾಡ್ಬೇಕು. ಸೆಕ್ಯೂರಿಟಿ ಏನಿಲ್ಲ, ಹೋಗಿ. ಕಮಿಷನರ್ ಫೋನ್ ಮಾಡಿ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಥೂ, ಲೋಫರ್ ನನ್ ಮಕ್ಕಳ. ತಿರುಪೆ ಐತಾರೆ ಇಲಿಗಲ್ ಕೆಲಸ. ಸ್ಟೇಷನ್ ಬಂದು ನನ್ನೇ ಸಸ್ಪೆಂಡ್ ಮಾಡ್ತೀರಾ? ಸಾಹೇಬ್ರು ಬರ್ಲಿ, ಚಡ್ಡಿ ಬಿಚ್ಚಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ನನ್ನ ಮಕ್ಕಳ. ಸಾಯೋವರೆಗೂ ಭಿಕ್ಷಾ ಬೇಡಬಾರ್ದು ನೀವು. ಗುಡ್ ಮಾರ್ನಿಂಗ್ ಜೆಂಟಲ್ಮೆನ್ಸ್ ಆಫ್ ಮದರ್ ಇಂಡಿಯಾ. ಥ್ಯಾಂಕ್ ಯು. ವೆಲ್ಕಮ್ ಡಾರ್ಲಿಂಗು. ಇವತ್ತು ಫಿಲಂ ಪ್ರೊಡ್ಯೂಸರ್ಸು ಫೈನಾನ್ಸ್ ಕೇಳ್ಕೊಂಡು
ನಮ್ಮ ಹತ್ರ ಬಂದಿದ್ದಾರೆ. ವಾಟ್ ಈಸ್ ಯುವರ್ ಒಪಿನಿಯನ್ಸ್? ನೀವು ನಮ್ಮ ಹತ್ರನೇ ಫೈನಾನ್ಸ್ಗೆ ಯಾಕೆ ಬಂದಿದ್ದೀರಿ ಅಂತ ಹೇಳ್ತೀರಾ? ಏನ್ ಮಾಡೋದು ಸರ್, ನಮ್ ಪ್ರೊಡ್ಯೂಸರ್ ಪೈಕಿ ಒಬ್ರು ಚಿದಂಬರ ಶೆಟ್ರು ಅಂತ ಇದ್ರು. ಅವ್ರು ಮರ್ಡರ್ ಆದ್ಮೇಲೆ ಗಾಂಧಿನಗರದಲ್ಲಿ ಫೈನಾನ್ಸೇ ಹುಟ್ತಾ ಇಲ್ಲ ಸರ್. ಅದು ಅಲ್ಲದೆ ಈ ಫೈನಾನ್ಸರ್ಸ್ ಎಲ್ಲ ಸಂಘ ಕಟ್ಕೊಂಡು ಏನೇನೋ ರೂಲ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಮಂತ ಒಳ್ಳೆ ಪ್ರೊಡ್ಯೂಸರ್ಸ್ಗೆ ಫೈನಾನ್ಸೇ ಕೊಡ್ತಾ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ವಿ ಸರ್. ಹೂ ಇಸ್ ದ ಹೀರೋ ಆಫ್ ಯುವರ್ ಫಿಲಂ? ಸರ್ ಅದು ಶೇಷು ಅನ್ನೋರು ಸರ್. ಶೇಷುನ ಹೊಸಬನ್ನ ಹಾಕೊಂಡು ನೀವು ಸಿನಿಮಾ ಮಾಡಿದ್ರೆ ನಮಗಾದ್ರೂ ಈ ಸಂಘ ಇದೆ, ನಿಮಗೆ ಕಾನಿಷ್ಕಾ ಹೋಟ್ಲು ಪುಟ್ಪಾತೆ ಗತಿ. ಸರ್ ಶೇಷು ತುಂಬಾ ಟ್ಯಾಲೆಂಟೆಡ್ ಹೀರೋ, ಅದು ಅಲ್ಲದೆ ಒಳ್ಳೆ ಡಾನ್ಸರ್ ಬೇರೆ. ಅವ್ರನ್ನ ಹಾಕೊಂಡು ಪಿಕ್ಚರ್ ಮಾಡ್ತೀನಿ ಸರ್. ಲೈ, ಅದ್ಯಾರೋ ಶೇಷು ಪಾಶು ಅನ್ನೋರ್ನೆಲ್ಲ ಹೀರೋ ಮಾಡಿದ್ರೆ ನಾನ್ ಸಿಂಗಲ್ ನಯ ಪೈಸನು ಕೊಡೋದಿಲ್ಲ. ಅದ್ಯಾರೋ ಹೆಣ್ಣು ಮಕ್ಕಳ ಕರಳಿಗೆ ಕತ್ರಿ ಹಾಕಿ ಸೆಂಟಿಮೆಂಟಲ್ ಕತೆಗೆ ತುಂಬಾ ಹೆಸರುವಾಸಿಯಾಗಿದಾರಂತಲ್ಲ ರೈಟರು. ಯಾರ್ ನನ್ ಬೆಣ್ಣೆ ಅದು ರೈಟರು? ಮಿಸ್ಟರ್ ಅಜಯ್ ಕುಮಾರ್ ಅಂತ. ಅಜಯ್ ಕುಮಾರ್ ರೀ, ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಸಿ ಒಳ್ಳೆ ಕತೆ ಬರ್ಸಿ. ಫಸ್ಟ್ ಅಜಯ್ ಕುಮಾರ್ ಪಿ ಹುಡ್ಕೋ. ನೋಡ್ರಿ, ನೀವು ಪಿಕ್ಚರ್ ಮಾಡೋದೇ ಆದ್ರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡ್ರಿ, 2 ಕೋಟಿ ರೂಪಾಯಿ ಇಲ್ಲ 4 ಕೋಟಿ ರೂಪಾಯಿ ಅಣ್ಣವ್ರಿಗೆ ಕೊಡಿ. ನೀವು ಅವ್ರ ಕಾಲ್ ಶೀಟನ್ನ ತಂದಿದ್ದೆ ಆದ್ರೆ ನಾನು 15 ಕೋಟಿ ರೂಪಾಯಿ ಫೈನಾನ್ಸ್ ಕೊಡೋದಿಕ್ಕೆ ಸಿದ್ಧವಾಗಿದ್ದೀನಿ, ಅದು ವಿತೌಟ್ ಇಂಟ್ರೆಸ್ಟ್. ಏನಂತೀರ ನನ್ನ ಆತ್ಮೀಯ ಭಿಕ್ಷಕರೇ? ಸರ್ ಅಣ್ಣವ್ರ ಕಾಲ್ ಶೀಟ್ ನಮ್ಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ ಸರ್. ಅವ್ರನ್ನ ಹಾಕೊಂಡು ನಾವು ಪಿಕ್ಚರ್ ಮಾಡೋಕ್ ಆಗೋದಿಲ್ಲ ಸರ್. ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮಿಂದ ನಿಮಗೆ ಫೈನಾನ್ಸ್ ಸಿಕ್ಕೋದಿಲ್ಲ, ಬೇರೆ ಕಡೆ ಟ್ರೈ ಮಾಡಿ. ಅಯ್ಯಯ್ಯೋ ಹಾಗನ್ಬೇಡಿ ಸರ್. ಅಣ್ಣವ್ರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಡಾದ್ರು ಕಾಲ್ ಶೀಟ್ ತರ್ತೀನಿ ಸರ್. ಮೊದ್ಲು ಆ ಕೆಲಸ ಮಾಡಿ, ದಯವಿಟ್ಟು ಫೈನಾನ್ಸ್ ಮಾಡಿ ಸರ್. ಹಾಗೆ ನಮ್ ಬೆಣ್ಣೆಗೊಂದು ಒಳ್ಳೆ ರೋಲ್ ಕೊಡಿ. ಥ್ಯಾಂಕ್ ಯು ಸರ್. ನೋಡಿದ್ರ ಸರ್, ತಿರುಪೆ ಎತ್ತು ನನ್ನ ಮಕ್ಕಳೆಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ತೆಗೆ ಕೊಟ್ಟವ್ರೆ ನೋಡಿ. ಕಸ್ಪರ್ಕೆ ತಲೆಯವನೇ, ಪೊಲೀಸ್ನವ್ರನ್ನ ಯಾಕ ಕರ್ಕೊಂಬಂದೆ? ನೀನ್ ತಿಥಿ ಮಾಡ. ಯಾರು ಇವರೆಲ್ಲ? ಇನ್ಕಮ್ ಟ್ಯಾಕ್ಸ್ ಆಫೀಸರ್. ನನ್ನ ಮಗನೇ, ತಿರುಪೆ ಎತ್ತೋದೇ ಒಂದು ಆಫೀಸ್, ಅದರಲ್ಲಿ ಸಂಘ ಬೇರೆ ಕಟ್ಕೊಂಡಿದ್ದೀರಾ. ಅದಕ್ಕೆ ನೀನು ಒಬ್ಬ ಪ್ರೆಸಿಡೆಂಟ್. ಏನ್ ನೋಡ್ತಾ ಇದ್ದೀರಾ? ಎಲ್ಲರನ್ನು ಒತ್ತು ಒಳಗಡೆ ಹಾಕ್ರು. ನನ್ಗೆ ಹೋಮ್ ಮಿನಿಸ್ಟರ್ ಗೊತ್ತಾ? ಹೌದಾ? ನನ್ಗೆ ಪ್ರೈಮ್ ಮಿನಿಸ್ಟರ್ ಗೊತ್ತಾ? ಸರ್ ಬಿಟ್ಬಿಡಿ ಸರ್, ಭಿಕ್ಷೆ ಎತ್ಕೊಂಡು ಬದುಕತೀನಿ. ಭಿಕ್ಷೆ ಬೇಡೋದೇ ಬಿಟ್ಬಿಡ್ತೀಯ ನೀನು? ಬಾ ಸರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಹೇಳ್ಕೊಳ್ಳೋ ನಿನ್ ಬೆಣ್ಣೆನ.